ಪರಮ ಪೂಜ್ಯರಾಗಿರ್ತಕ್ಕಂಥ ರಂಭಾಪುರಿ ಪೀಠಾಧೀಶ್ವರರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬಿಡಕಿ ಮಠ ಮತ್ತು ಮಳಲಿ ಮಠದ ಇಬ್ಬರು ಪೂಜ್ಯರ ಪಾದಗಳಿಗೂ ನಮಸ್ಕಾರವನ್ನು ಮಾಡ್ತಾ, ಇವ್ರ ಜೊತೆಗೆ ಈ ಗ್ರಾಮದಿಂದಲೇ ಹುಟ್ಟಿ ಜಗದ್ಗುರುಗಳಾಗಿರ್ತಕ್ಕಂಥ ತಳ್ಳಬಾಳು ಜಗದ್ಗುರುಗಳು ಇದೇ ಗ್ರಾಮದವರು, ಇದೇ ರಸ್ತೆಯಲ್ಲಿದ್ದಂಥವ್ರು. ಅವರಪ್ಪ ನೆನಪು ಮಾಡಿಕೊಂಡು ಅವರ ಪಾದಗಳಿಗೂ ನಮಸ್ಕಾರವನ್ನು ಮಾಡ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರೇ, ಶಾಸಕ ಅರುಣ್ ಅವರೇ, ಜ್ಯೋತಿ ಪ್ರಕಾಶ್ ಅವರೇ, ಸಮಾಜದ ಬಂಧುಗಳೇ ಮತ್ತು ಅಕ್ಕ ತಂಗಿಯರೇ, ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ತಾವಿವತ್ತು ಮಾಡ್ತಾ ಇದ್ದೀರ. ದೇವಸ್ಥಾನದ ಉದ್ಘಾಟನೆಗೆ ಆಯ್ಕೆ ಮಾಡಿ ಪರಮ ಪೂಜ್ಯರೊಬ್ಬರನ್ನ ಕರೆಸ್ಕೊಂಡಿದ್ದೀರಿ. ಪಂಚಪೀಠದಲ್ಲಿ ಒಂದು ಪೀಠ ಆಗಿರ್ತಕ್ಕಂಥ ರಂಭಾಪುರಿ ಪೀಠ ನಮಗೆ ಸಮೀಪವಾಗಿರ್ತಕ್ಕಂಥ ಪೀಠ. ಪಂಚಪೀಠಾಧೀಶ್ವರರ ಕಾರ್ಯಕ್ರಮಗಳು ಸಿಗುವುದೇ ಅಪರೂಪ. ಕಾರಣ ಅಂತಂದರೆ ಇವರು ಇಡೀ ದೇಶವನ್ನು ಸಂಚಾರ ಮಾಡ್ತಾ ಇರ್ತಾರೆ. ಇಡೀ ದೇಶದಾದ್ಯಂತ ವೀರಶೈವ ಲಿಂಗಾಯತರು ನಾವು ಇದ್ವಿ ಅನ್ನೋ ಕಾರಣಕ್ಕೋಸ್ಕರನೇ ಕಾಶಿಯಲ್ಲೊಂದು ಪೀಠ ಇದೆ, ಉತ್ತರ ಪ್ರದೇಶ, ಉತ್ತರಾಖಂಡದೊಳಗೆ ಕೇದಾರ ಪೀಠ, ಆಂಧ್ರ ಪ್ರದೇಶದ ಉಜ್ಜಯಿನಿ ಪೀಠ, ಶ್ರೀಶೈಲ ಪೀಠ, ಉಜ್ಜಯಿನಿಯ ಪೀಠ, ಈ ಥರ 4-5 ದಿಕ್ಕುಗಳಲ್ಲಿರ್ತಕ್ಕಂಥ ಒಂದು ಪೀಠದಲ್ಲಿ ರಂಭಾಪುರಿ ಶ್ರೀ ಪೀಠಗಳಿದ್ದಾರೆ. 5 ಜನ ಪೀಠಾಧೀಶ್ವರರು ಕೂಡ ನಾವು ಹೆಮ್ಮೆ ಪಡೋದು ಅಂದರೆ ಅವರು ಕರ್ನಾಟಕದ ಮೂಲದವರು. ಇಲ್ಲೇ ನಮ್ಮ ರಾಜ್ಯದಲ್ಲಿ ಜನ್ಮ ಎತ್ತಿದಂಥವ್ರು ಇವತ್ತು ದೇಶಾದ್ಯಂತ ಪೀಠಾಧೀಶ್ವರರಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಕೇದಾರ ಪೀಠವನ್ನು ತಾವು ನೋಡಿದ್ದೀರಿ. ನರೇಂದ್ರ ಮೋದಿಯವರು ಅಲ್ಲಿ ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ತಾರೆ. ನರೇಂದ್ರ ಮೋದಿ ಅಲ್ಲಿ ಧ್ಯಾನಕ್ಕೋಸ್ಕರ ಆ ಪೀಠಕ್ಕೆ, ಕೇದಾರ ಪೀಠಕ್ಕೆ ಹೋಗುತ್ತಾರೆ. ಅದರಲ್ಲಿ 5 ಪೀಠಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಪೀಠ ನಮ್ಮ ಸಮೀಪದ ಬಾಳೆಹೊನ್ನೂರಿನ ಪೀಠ. ಆ ಶಕ್ತಿಶಾಲಿ ಪೀಠದ ಜಗದ್ಗುರುಗಳನ್ನ ಇವತ್ತು ತಮ್ಮ ಗ್ರಾಮಕ್ಕೆ ಆಹ್ವಾನವನ್ನು ಮಾಡಿದ್ದಾರೆ. ಹೀಗಿರ್ತಕ್ಕಂಥ ಗುರುಗಳು 121ನೇ ಪೀಠಾಧೀಶರು. 1992ರಲ್ಲಿ ಸುಮಾರು 35 ವರ್ಷಗಳ ಕೆಳಗೆ ಪೀಠಾಧೀಶರಾಗಿ ಧಾರ್ಮಿಕ ಚಟುವಟಿಕೆಗಳ ಧರ್ಮ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಪೀಠದ ಮಹತ್ವ ಇತ್ತೀಚೆಗೆ ಬಹಳಷ್ಟು ಪ್ರಚಾರದಲ್ಲಿ ಕೂಡ ಬಂದಿದೆ. ಅದು ಅಂದರೆ ಈಗಿರ್ತಕ್ಕಂಥ ಈ ಗುರುಗಳ ಹಿಂದಿನ ಗುರುಗಳು ಅದೇ 120ನೇವರು, ಆದರೆ ಹಿಂದೆ ಇದ್ದಿರ್ತಕ್ಕಂಥವ್ರು 119ನೇವರು ವೀರಗಂಗಾಧರೇಶ್ವರ ಜಗದ್ಗುರುಗಳು. ಇಡೀ ದಿನ ಟಿವಿಯಲ್ಲಿ ಇತ್ತೀಚೆಗೆ ಕಳೆದ 2 ತಿಂಗಳಿಂದ ಆ ಪೀಠಾಧೀಶರು ಗಂಗಾಧರ ಸ್ವಾಮೀಜಿಗಳ ಪ್ರಸ್ತಾವ ಆಗುತ್ತಾನೇ ಇದೆ. ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪೀಠಕ್ಕೆ ಹೋಗುತ್ತಾ ಇದ್ದಾರೆ. ಅಜ್ಜಯ್ಯನ ಆಶೀರ್ವಾದ ಇಲ್ಲದೆ ಅವರು ಒಂದು ಹುಲ್ಲಕಡ್ಡಿಯನ್ನು ಎತ್ತಿಡೋದಿಲ್ಲ, ಅಜ್ಜಯ್ಯನ ಆಶೀರ್ವಾದ ಇಲ್ಲದೆ ಅಧಿಕಾರ ಸ್ವೀಕಾರ ಮಾಡೋದಿಲ್ಲ ಅಂತೇನು ಪ್ರಸ್ತಾವ ಆಗುತ್ತಾ ಇದೆ. ಆ ಅಜ್ಜಯ್ಯ ಬೇರೆ ಯಾರೂ ಅಲ್ಲ, ಇದೇ ಪೀಠದ ಪೀಠಾಧೀಶರಾಗಿರ್ತಕ್ಕಂಥವ್ರು 21ನೇವರು, ಅವರು 19ನೇವರು, ಅತ್ಯಂತ ಪವಾಡ ಪುರುಷರಾಗಿರ್ತಕ್ಕಂಥ ಶಕ್ತಿಶಾಲಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ರಂಭಾಪುರಿ ಪೀಠಾಧೀಶರು ಇವತ್ತು ನಮ್ಮ ಗ್ರಾಮಕ್ಕಾಗಿ ಬಂದಿದ್ದಾರೆ. 5 ಜನರನ್ನ ಮೊನ್ನೆ ಇತ್ತೀಚೆಗಷ್ಟೇ ಶಿವಮೊಗ್ಗಕ್ಕೆ ನಾವು ಆಹ್ವಾನ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಮತ್ತು ಬಹಳ ಬೇಗ ಜಗದ್ಗುರುಗಳು ತಮ್ಮ ಗ್ರಾಮಕ್ಕೆ ಡೇಟ್ ಕೊಟ್ಟಿರೋದು ನಿಜಕ್ಕೂ ಒಂದು ಶುಭ ಸಂಕೇತ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತಿನ ದಿವಸ ಧಾರ್ಮಿಕ ಚಟುವಟಿಕೆಗಳ ಅವಶ್ಯಕತೆ ಇದೆ. ಮನೆಗಳಲ್ಲೇ ಇವತ್ತು ಧರ್ಮದ ವಾತಾವರಣ ಇಲ್ಲ. ಹಿರಿಯರು ಗುರುಗಳ ಬಗ್ಗೆ ಶ್ರದ್ಧೆ, ಗೌರವ, ಭಾವನೆಗಳು ಕಡಿಮೆ ಆಗುತ್ತಾ ಇವೆ. ಪುರುಷರಲ್ಲಂತೂ ನಮ್ಮ ಆಚಾರ ವಿಚಾರಗಳಿಂದ ಬಹಳ ದೂರ ಹೊರಟೋಗಿದ್ದೆ ನಾವು. ನಿಮ್ಮೂರು ಮಾತ್ರ ಅಲ್ಲ, ನಮ್ಮೂರಲ್ಲೂ
ಎಲ್ಲ ಊರುಗಳಲ್ಲೂ ನಮ್ಮ ಉಡುಗೆ ತೊಡುಗೆ ಬದಲಾಗಿದ್ದಾವೆ. ಇವತ್ತು ಕೆಲವೊಮ್ಮೆ ನಮ್ಮವರು ಇಂಥ ಊಟಗಳನ್ನ ಕಲ್ತಿದ್ದಾರೆ, ಆ ಊಟ ನಮ್ಮವೇ ಅಲ್ಲ, ನಮ್ಮ ಧರ್ಮದ ಊಟಗಳೆಲ್ಲ. ಆ ಥರ ನಮ್ಮದಲ್ಲದ ಊಟ, ನಮ್ಮದಲ್ಲದ ಹವ್ಯಾಸ, ನಮ್ಮದಲ್ಲದೆ ಇರತಕ್ಕಂಥ ವೇಷಭೂಷಣಗಳು, ಇವೆಲ್ಲದರ ಮಧ್ಯೆ ನಮ್ಮತನವನ್ನು ಕಳೆದುಕೊಂಡು ಒಂದು ರೀತಿಯ ವಿಚಿತ್ರವಾದ ಮಾನಸಿಕತೆಯಲ್ಲಿ ಓಡಾಟವನ್ನು ಮಾಡಿದ್ರು. ಇದುವರೆಗೂ ಅವರನ್ನ ಪ್ರಸ್ತಾವ ಮಾಡಿದ್ರು. ಮೊಬೈಲ್ ಬಿಟ್ಟರೆ, ಮೊಬೈಲ್ ಜಗತ್ತು ಬಿಟ್ಟರೆ ಬೇರೆ ಒಂದು ಜಗತ್ತು ಗೊತ್ತಿಲ್ಲ. ಆ ಮೊಬೈಲ್ನೊಳಗೆ ಎಷ್ಟು ಜನ ಒಳ್ಳೇದು ನೋಡ್ತಿದ್ದಾರೋ ಗೊತ್ತಿಲ್ಲ. ಸ್ವಲ್ಪ ದಿನ ಆದಮೇಲೆ ಊರಲ್ಲಿ ಸುದ್ದಿ ಬರುತ್ತೆ, ಮೊಬೈಲ್ನಲ್ಲಿ ಕಾಂಟ್ಯಾಕ್ಟ್ ಇತ್ತಂತೆ, ಆ ಹುಡುಗ ಈ ಹುಡುಗಿ ಜೊತೆಗೆ ಓಡೋದಂತೆ. ಬಿಟ್ಟರೆ ಆ ಮೊಬೈಲ್ನ ಒಳ್ಳೇದಾಗಿ ನಮ್ಗೆ ಎಲ್ಲಿ ಗ್ರಾಮದಲ್ಲಿ ಕಂಡಿಲ್ಲ. ಬಹಳ ಕಡಿಮೆ ಜನ ಅದಕ್ಕಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಿ ವಿದ್ಯಾವಂತರಾದರು. ಪ್ರತಿ ಹಳ್ಳಿಗಳಲ್ಲಿ ಏನಾದರೂ ಇವತ್ತು ಪ್ರೇಮ ಪ್ರಕರಣಗಳು ಕುಟುಂಬದ ವಿರುದ್ಧ, ಅವರ ಇಚ್ಛೆಗೆ ವಿರುದ್ಧ, ಸಂಸಾರಕ್ಕೆ ಮಾನ ಅಪಮಾನ ಆಗೋ ರೀತಿ ನಡ್ಕೊಳ್ತಾ ಇದ್ರೆ, ಇವತ್ತು ಮೊಬೈಲ್ ಕಾರಣ ಮೊಬೈಲ್ ಜೊತೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಮೊಬೈಲೇ ಸರ್ವಸ್ವ. ಬೇಕಾದ್ರೆ ಕಂಕ್ಳಲ್ಲಿರೋ ಕೂಸು ಮರೆತರು ಚಿಂತೆ ಇಲ್ಲ, ನಾವು ಮೊಬೈಲ್ ಮರೆಯೋಂಗಿಲ್ಲ. ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಬಹಳ ಹೊತ್ತಾದ್ಮೇಲೆ ಪಾಪ ಎಲ್ಲೋಯ್ತು ಅಂತ ಹುಡುಕೋದು. ಆದರೆ ಮೊಬೈಲ್ ಆದರೆ ಒಂದು ಕ್ಷಣಕ್ಕೆ. ಆ ಥರ ನಮ್ಮ ಸಂಸ್ಕೃತಿ, ನಮ್ಮ ಸ್ವಭಾವ, ನಮ್ಮ ಬದುಕಿನ ಮೇಲೆ ಹೊರಗಿನ ಪ್ರಭಾವ ಇಷ್ಟು ಕೆಟ್ಟನಾಗಿ ಆಗ್ತಿರೋ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಅನಿವಾರ್ಯ ನಮ್ಮ ಬದುಕಿಗೆ. ಇತ್ತೀಚೆಗಷ್ಟೇ ಡಾಕ್ಟರ್ ಸ್ವಾಮೀಜಿಗಳ ಕಾರ್ಯಕ್ರಮವನ್ನು ಕೂಡ ತಾವಿಲ್ಲಿ ಮಾಡಿದ್ದೀರಿ. ಇವತ್ತು ಮತ್ತೆ ರಂಭಾಪುರಿ ಗುರುಗಳನ್ನ ಕರ್ಕೊಂಡು ಬಂದಿದ್ದೀರಿ. ಈ ಥರ ಧಾರ್ಮಿಕ ಶ್ರದ್ಧೆ ಇರತಕ್ಕಂಥ ಗ್ರಾಮ ಯಾವತ್ತೂ ಕೂಡ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸೂಗೂರು ರೈತ ಸಂಘದ ಬಹಳ ದೊಡ್ಡ ಭದ್ರನೆಲೆ ಹೋರಾಟಗಾರರ ತಾಲೂಕು ದೇವಸ್ಥಾನವನ್ನು ಕಟ್ಟಿದ್ದೀರಿ. ದೇವಸ್ಥಾನ ಕಟ್ಟುವುದು ಅಂದರೆ 400 ಕೋಟಿದು ಅಷ್ಟೇ ಮಹತ್ವ ಅಲ್ಲ ಮಲ್ಲಿಕಾರ್ಜುನ್. ಆ ದೇವಸ್ಥಾನಕ್ಕೆ ಮಹತ್ವ ಇದೆ. ದೇವಸ್ಥಾನವನ್ನು ನಮ್ಗೆ ಯಾರೋ ದುಡ್ಡು ಕೊಡ್ತಿದ್ದಾರೆ ಅಥವಾ ದುಡ್ಡಿದೆ ಅಂತ ಕಟ್ಟುವಂಥ ವಸ್ತು ಅಲ್ಲ ಅದು. ಒಂದು ಊರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂದರೆ ಆ ದೇವಸ್ಥಾನದ ಪ್ರಭಾವದಿಂದಾಗಿ ನಮ್ಮ ಆಚಾರ ವಿಚಾರಗಳ ಬದಲಾವಣೆ ಆಗಬೇಕು, ನಮ್ಮ ನಡೆನುಡಿಗಳಲ್ಲಿ ಬದಲಾಗಬೇಕು, ನಮ್ಮ ಹವ್ಯಾಸಗಳಲ್ಲಿ ಬದಲಾಗಬೇಕು. ಆ ಕಾರಣಕ್ಕೋಸ್ಕರ ದೇವಸ್ಥಾನಗಳನ್ನ ಕಟ್ತೀವಿ ಹೊರತು ನಮ್ಮೂರಲ್ಲೊಂದು ಇರಲಿ ಅಂತ ಕಟ್ಟೋದಲ್ಲ. ಎಲ್ಲ ದೇವಸ್ಥಾನಗಳನ್ನು ನಾವು ನೆಲಮಟ್ಟದಿಂದ ಮೇಲಕ್ಕೆ ಕಟ್ತೀವಿ, ನೆಲಮಟ್ಟದಲ್ಲಿ ದೇವಸ್ಥಾನವನ್ನು ಕಟ್ಟೋದಿಲ್ಲ. ಯಾವುದೇ ಹಳೆ ದೇವಸ್ಥಾನಗಳಿದ್ರಂತೂ ಕೂಡ 10 ಮೆಟ್ಟಲುಗಳನ್ನ ಹತ್ಕೊಂಡೇ ಹೋಗಬೇಕಾಗ್ತಿತ್ತು. ಅಷ್ಟು ದೊಡ್ಡ ಮೆಟ್ಟಲುಗಳನ್ನ ಹತ್ತಿದ ನಂತರ ಬಹಳ ದೊಡ್ಡ ದೇವಸ್ಥಾನ. ಆದರೆ ಬಾಗಿಲು ಮಾತ್ರ ಆ ದೇವಸ್ಥಾನಕ್ಕೆ ತಕ್ಕಷ್ಟು ದೊಡ್ಡದಿರಲ್ಲ, ಸಣ್ಣದೇ ಇರುತ್ತೆ ಬಾಗಿಲು, ಸಣ್ಣ ಬಾಗಿಲು. ಆದರೆ ಪ್ರಾಂಗಣ ಒಳಗಡೆ ಇರತಕ್ಕಂಥ ಹಾಲು ಬಹಳ ದೊಡ್ಡದು. ಆದರೆ ಗರ್ಭಗುಡಿ ಇನ್ನೂ ಚಿಕ್ಕದು, ಆ ಗರ್ಭಗುಡಿ ಕೂಡ ಸಣ್ಣದು. ಆದರೆ ದೈವರ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ದೇವಸ್ಥಾನ ಕಟ್ಟಿದ್ರಾಗೋದಿಲ್ಲ, ಅಥವಾ 100 ಕಾಯಿಗಳನ್ನ ಹೊಡೆದ್ರಾಗೋದಿಲ್ಲ, ಅಥವಾ ವಿಜೃಂಭಣೆಯಿಂದ ಯಾವುದೋ ಉತ್ಸವಗಳನ್ನ ಮಾಡಿದ್ರಾಗೋದಿಲ್ಲ. ದೈವರ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಮ್ಮ ನಡವಳಿಕೆಗಳಲ್ಲಿ ಬದಲಾಗಬೇಕು. ಆ ದೇವಸ್ಥಾನ ನೆಲಮಟ್ಟದಿಂದ 4 ಮೆಟ್ಟಿಲುಗಳ ಮೇಲಿದೆ ಅಂದರೆ ನಾನು ನನ್ನ ಸ್ವಾರ್ಥ, ನನ್ನ ಕೆಟ್ಟ ಬುದ್ಧಿಗಳನ್ನು ಬಿಟ್ಟು ಆ ಮೆಟ್ಟಿಲುಗಳ ಹತ್ರವನ್ನು ತುಳಿದ ಮೇಲೆ ಬರಬೇಕು. ದೇವರ ದರ್ಶನ ಆಗಬೇಕು ಅಂದರೆ ಆ ಮೆಟ್ಟಲುಗಳಾಗಬೇಕು ನಮ್ಮ ದುರ್ಬುದ್ಧಿಗಳು. ಅದಾದ ಮೇಲೆ ದೇವಸ್ಥಾನ ಎಷ್ಟೇ ದೊಡ್ಡದಿರಲಿ, ಬಾಗಿಲು ಸಣ್ಣದಿರ್ತೀವಿ. ಇತ್ತೀಚೆಗೆ ಸ್ವಲ್ಪ ದೊಡ್ಡದು ಕಟ್ತಾ ಇದ್ದೀವಿ, ಹಳೆ ದೇವಸ್ಥಾನಗಳು ಹಾಗಿಲ್ಲ. ಅಲ್ಲಿ ಹೋಗುವಾಗ ನಾನು ಎಷ್ಟೇ ದೊಡ್ಡ ಮನುಷ್ಯನಾಗಿರಲಿ, ಕೋಟ್ಯಾಧೀಶನಾಗಿರಲಿ ಅಥವಾ ಭಾಳ ಅಧಿಕಾರಸ್ಥನಾಗಿರಲಿ, ಯಾರೇ ಆದರೂ ಕೂಡ ತಲೆ ಎತ್ತಿ ನೇರ ಹೋಗಕ್ಕೆ ಬರಂಗಿರಲಿಲ್ಲ. ತಲೆಯನ್ನು ಬಗ್ಗಿಸಿ ಒಳಗೋಗಬೇಕಿತ್ತು. ನಾನು ಅಂತಕ್ಕಂಥ ಅಹಂಕಾರವನ್ನು ಬಿಟ್ಟು ಬರಬೇಕು ಅಂತ ಆ ದೇವಸ್ಥಾನದ ಸಂದೇಶ ಅದು. ಒಳಗಡೆ ಹೋದಾಗ ಪ್ರಾಂಗಣ ಎಷ್ಟೇ ದೊಡ್ಡದಿರಲಿ, ಗರ್ಭಗುಡಿ ಸಣ್ಣದು. ಆ ಗಂಟೆಯ ನಿನಾದ ಕೇಳುವಾಗ ಎಲ್ಲರೂ ಬಗ್ಗಿ ನಿಂತು ಆ ದೀಪದ ಬೆಳಕಿನೊಳಗೆ ನಾವು ದೇವರನ್ನ ಕಾಣುವಂಥ ಪ್ರಯತ್ನ ಮಾಡ್ತೀವಿ. ಭಾಳ ಇತ್ತೀಚೆಗೆ ನಮ್ಮ ಹತ್ರ ಎಲೆಕ್ಟ್ರಿಕ್ ದೀಪಗಳಿರ್ಬೋದು, ನಂದಾದೀಪಗಳ ಮಂದ ಬೆಳಕಿನೊಳಗೇ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ. ಆ ದೇವರ ಮಂಗಳಾರತಿ ಸಂದರ್ಭದಲ್ಲಿ ನೋಡ್ತೀವಿ, ಮಂಗಳಾರತಿಯ ಬೆಳಕಲ್ಲಿ ನಮಗೆ ದೇವರು ಕಾಣಿಸ್ತಾ ಇತ್ತು. ಹಾಗೆ ಆ ಮಂಗಳಾರತಿ ಏನದು, ನಮ್ಮೂರ ತೆಂಗಿನಕಾಯಿ ದುಡ್ಡು ಜಾಸ್ತಿ ಇದೆ ಅಂತ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿದ್ದಲ್ಲ. ಯಾಕೆ ತೆಂಗಿನಕಾಯಿ ಬಿಟ್ಟು ಕುಂಬಳಕಾಯಿ ಹೊಡೆಯೋಕೆ ಹೇಳಲಿಲ್ಲ ನಮ್ಮ ಜನ, ನಮ್ಮ ಹಿರಿಯರು?
ನಮ್ಮ ಗುರುಗಳು ಯಾಕೆ ತೆಂಗಿನಕಾಯಿನೇ ಹೊಡಿಬೇಕಪ್ಪ ಅಂತ ಹೇಳಿದ್ರು. ತೆಂಗಿನಕಾಯಿನ ಥರ ಸಿಪ್ಪೆ ಎಷ್ಟೇ ಒರಟಾಗಿರಲಿ, ಮನುಷ್ಯ ನೋಡೋಕ್ಕೆ ಎಷ್ಟೇ ಹೊರಗಡೆ ರೂಪದಲ್ಲಿ ಒರಟನಾಗಿ ಕಾಣಿಸ್ಲಿ, ಆ ಮೇಲಿನ ಸಿಪ್ಪೆಯನ್ನು ಬಿಚ್ಚಿದ್ರೆ ಬರ್ತಕ್ಕಂಥ ಒಂದು ತೆಂಗಿನಕಾಯಿನ ಚಿಪ್ಪು ಅದು ಯಾವ್ದು ಬಣ್ಣದ ಬೇಕಾದ್ರೂ ಆಗಿದೆ. ಆದರೆ ಒಡೆದರೆ ಮನಸ್ಸು, ಆ ಮನುಷ್ಯನ ಮನಸ್ಸು ಹೇಗಿರಬೇಕು ಅಂದರೆ ತೆಂಗಿನಕಾಯಿನ ಥರ ಒಳಗಡೆ ಶುಭ್ರವಾಗಿರಬೇಕು, ಬೆಳ್ಳಗಿರಬೇಕು, ಕಲ್ಮಶಗಳು ತುಂಬಿರಬಾರ್ದು, ದ್ವೇಷ ರಾಗಗಳಿರಬಾರ್ದು, ಮೋಸ ವಂಚನೆಗಳಿರಬಾರ್ದು. ಆ ಮನಸ್ಸಿನೊಳಗೆ ಹುಟ್ಟುವಂಥ ವಿಚಾರಗಳು ಆ ತೆಂಗಿನ ನೀರಿನ ಥರ ಇರಬೇಕು, ಅದನ್ನು ತೀರ್ಥದ ಥರ ಬೇರೆರಿಸ್ಕೊಳ್ಬೇಕು. ಆ ಕಾರಣಕ್ಕೆ ನೀನು ಹಾಗಿರಬೇಕು, ಆವಾಗ ಮಾತ್ರ ದೇವರ ದರ್ಶನ ಆಗುತ್ತೆ ಅಂತೇಳಿ ನಮ್ಮ ಹಿರಿಯರು ತೆಂಗಿನಕಾಯಿ ಹೊಡೆಯೋದನ್ನ ಅಭ್ಯಾಸ ಮಾಡಿಸಿದ್ರು. ಆ ದುಡ್ಡು ಜಾಸ್ತಿ ಇದೆ ಹೊಡಿ ಅಂತಲ್ಲ, ನೀನು ಹಿಂಗಾದರೆ ಮಾತ್ರ ದೇವರು ಕಾಣಿಸ್ತಾನೆ. ಅದಿಲ್ಲದೆ ಇದ್ದರೆ ದೇವರ ದರ್ಶನ ಆಗೋದೇ ಇಲ್ಲ. ಊದನ ಕಡ್ಡಿ ಥರ ನಿನ್ನನ್ನು ನೀನು ಸುಟ್ಟುಕೊಂಡು ಸುತ್ತಲ ಪರಿಸರದೊಳಗೆ ಒಳ್ಳೆಯವನು ಅನ್ನಿಸ್ಕೊಂಡು ಸುವಾಸನೆಯನ್ನು ಬೀರ್ತಿದ್ರೆ ನಿನ್ನ ಬದುಕು ಬೇರೆಯವ್ರಿಗೆ ಉಪಕಾರಿ ಆಗದೇ ಇದ್ದರೆ ದೇವರ ದರ್ಶನ ಆಗೋದಿಲ್ಲ. ಅದಕ್ಕಾಗಿ ಊದಿನ ಕಡ್ಡಿ ಹಚ್ಚಂತ ಹೇಳಿದರು. ಕರ್ಪೂರವನ್ನು ನೀನು ಸುಟ್ಟರೂ ಕೂಡ ಸುತ್ತರ ಬೆಳಕು ಚೆಲುವನಾಗಬೇಕು. ನಿನ್ನ ಕಲ್ಮಶಗಳೆಲ್ಲ ಸುಟ್ಟು ಅದು ಜ್ಯೋತಿ ಬೆಳಗುತ್ತಾ ಇದ್ರೆ ಹೇಗಿರಬೇಕು ಅಂತಂದರೆ ಜನ ಅದನ್ನ ಹಿಂಗೆ ಮುಟ್ಟಿ ಇಂಥ ಒಂದು ಬೆಳಕು ಜ್ಯೋತಿ ನನ್ನ ಎದೆಯಲ್ಲಿರಲಿ ಅಂತ ನಾವೆಲ್ಲರೂ ಆ ಕರ್ಪೂರದ ಜ್ಯೋತಿಯನ್ನು ಎದೆಗೆ ಮುಟ್ಟಿಕೊಳ್ತೀವಿ, ಹಣೆಗೆ ಮುಟ್ಟಿಕೊಳ್ತೀವಿ. ಯಾಕೆ ಅಂದರೆ ಭಗವಂತ ನಮ್ಮ ಮನಸ್ಸಿನಾಗಿರ್ತಕ್ಕಂಥ ಎಲ್ಲ ಕಲ್ಮಶಗಳು ಸುಟ್ಟೋಗ್ಲಿ, ಒಳ್ಳೆಯ ಜ್ಯೋತಿ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತೀವಿ. ಹಾಗಾಗಿ ನಾವು ಆ ಕರ್ಪೂರವನ್ನು ನಮ್ಮ ಎದೆಗೆ ಮುಟ್ಟಿಕೊಳ್ತೀವಿ, ತಲೆಗೆ ಮುಟ್ಟಿಸ್ಕೊಳ್ತೀವಿ. ಈ ಥರದ ಪ್ರಯತ್ನ ಮಾಡಿದಾಗ ಭಗವಂತನ ದರ್ಶನ ಆಗತ್ತೆ. ಭಗವಂತನ ದರ್ಶನ ಕೊಡಿಸುವಂಥ ಈ ಸಂಸ್ಕಾರವನ್ನು ಕೊಡೋರು ಯಾರು ಅಂದರೆ ಗುರುಗಳು. ನಮಗೆ ಆ ಥರ ಬದುಕನ್ನು ಹೇಳಿಕೊಡೋರು ಯಾರು, ಆ ದಾರಿದೀಪ ಆಗೋದು ಯಾರು ಅಂದರೆ ಗುರುಗಳು. ಹಾಗಾಗಿ ನಮ್ಮ ಹಿಂದೂ ಸಮಾಜದಲ್ಲಿ ಸಹಸ್ರಾರು ಜನ ಗುರುಗಳಿದ್ದಾರೆ. ಗುರುಗಳ ಮಾರ್ಗದರ್ಶನದೊಳಗೆ ಸತ್ಯವಂತರಾಗಿ ನಾವು ಬದುಕಬೇಕು. ದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆದು ಪಕ್ಕದ ಮನೆ ಬೇಲಿ ಯಾವಾಗ ಮುರಿಯೋಣ ಅಂತ ಯೋಚನೆ ಮಾಡಿದರೆ ಭಗವಂತ ನಮಗೆ ದರ್ಶನವನ್ನು ಕೊಡುವುದೇ ಇಲ್ಲ. ಮೈ ತುಂಬ ವಿಭೂತಿ ಬಡ್ಕೊಂಡು ಕೂತರೆ ಕೊಡೋದಿಲ್ಲ. ಶ್ರದ್ಧೆಯಿಂದ ಭಸ್ಮಧಾರಿಯಾಗಿ ನನ್ನೆಲ್ಲ ಒಳ್ಳೆತನವನ್ನು ಕಲಿಸು ಅಂತ ಹೇಳೋಕ್ಕೋಸ್ಕರ ದೇವಸ್ಥಾನವನ್ನು ನಾನು ನಿರ್ಮಾಣ ಮಾಡಿದ್ದೆ. ಅಂಥ ಒಂದು ದೇವಸ್ಥಾನ ತಾವು ನಿರ್ಮಾಣ ಮಾಡಿದ್ದೀರ. ಈ ಸಂದರ್ಭದೊಳಗೆ ಅತ್ಯಂತ ಶಕ್ತಿಶಾಲಿ ಪೀಠದ ಒಬ್ಬ ಪೀಠಾಧೀಶರನ್ನ ಕರ್ಕೊಂಡು ಬಂದಿದ್ದೆ. ಆ ಸ್ಥಳ ಮಹಿಮೆ, ರಂಭಾಪುರಿ ಪೀಠಕ್ಕಿರ್ತಕ್ಕಂಥ ಸ್ಥಳ ಮಹಿಮೆ ನಿಮಗೆ ಅರ್ಥ ಆಗ್ತಿರ್ಬೋದು. ಹಿಂದಿನ ಗುರುಗಳ ಹೆಸರಿನೊಳಗೆ ಇವತ್ತು ಬೇರೆ ಜನಾಂಗದ ಸಮಾಜದವನು ಅದಿಲ್ಲದೆ ಉಸಿರಾಡುವುದಿಲ್ಲ. ಡಿ.ಕೆ. ಶಿವಕುಮಾರ್ ಇವತ್ತು ನಾಳೆ ರಾಜೀನಾಮೆ ಕೊಡಬೇಕು ಅಂತ ಏನಾದ್ರು ಹೇಳಿದರೆ ಬಹುಶಃ ಆ ಪೀಠದಲ್ಲಿ, ಆದರೆ ಬಹುಶಃ ಕೊಟ್ಟು ಬರ್ತಾರೆ, ಅಷ್ಟು ಶ್ರದ್ಧೆಯಿಂದ ನಡೆದುಕೊಳ್ತಾರೆ. ಅಂಥ ಪೀಠಗಳು ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇದ್ದಾವಲ್ಲ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಚಾರ ಇದೆ. ಇಂಥ ಸಂದರ್ಭದಲ್ಲಿ ಅಂಥ ಪೀಠದ ಗುರುಗಳು ಆಗಮಿಸಿದ್ದಾರೆ. ಅವರ ಮಾತನ್ನು, ದರ್ಶನವನ್ನು ಪಡೆಯುವಂಥದ್ದು ಒಂದು ಸೌಭಾಗ್ಯ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಮತ್ತು ಸನ್ಮಾನ್ಯ ಪೂಜ್ಯ ಗುರುಗಳಿಗೂ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನು ಕುರಿತು ಮಾತನಾಡಿದಂಥ ಶ್ರೀಯುತ ಆಯನೂರು ಮಂಜಣ್ಣ ಅವರಿಗೆ ಧನ್ಯವಾದಗಳು. ಅವರು ಗುರುಗಳಿಂದ ಶ್ರೀರಕ್ಷೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈಗ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ಷಟ್ಸಲ ಬ್ರಹ್ಮ ಗುರು ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಳಲಿ ಸಂಸ್ಥಾನ ಮಠ, ಶ್ರೀಮದ್ ರಂಭಾಪುರಿ ಶಾಖಾ ಮಠ ತೀರ್ಥಹಳ್ಳಿ, ಇವರು ನಮ್ಮೆಲ್ಲರನ್ನು ಕುರಿತು ಆಶೀರ್ವಚನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ.